ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತ. ಆತ್ಮೀಯ ನಿಮ್ಮ ಮುಂದಿಗೆ ಇವತ್ತೊಂದು ವಾಸ್ತವದ ಮೇಲೆ ಮಾತಾಡ್ಬೇಕಂತಾರೆ. ಯಾಕಂದರೆ ನಮ್ಮಲ್ಲಿ ಸಮಿಟ್ಗಳು ಹಾಗೆ ಆಗ್ತಾರೆ. ಕಾರ್ಪೊರೇಟ್ ಬರ್ತಾರೆ, ನಾವು ಇಷ್ಟು ಲಕ್ಷ ಕೊಡ್ತೀವಿ, ಎಷ್ಟು ಲಕ್ಷ ಕೊಡ್ತೀವಿ, ರಾಜ್ಯ ಮಟ್ಟದಲ್ಲ ಮೊನ್ನೆ ನಡೀತು ನಮ್ಮ ಬೆಂಗಳೂರಲ್ಲ ಅರಮನೆಯಲ್ಲೇ ನಮಗೆ 10.5 ಲಕ್ಷ ಕೋಟಿ ಅಂದಾಜು 11 ಲಕ್ಷ ಸಮೀಪ ಕೋಟಿ ರೂಪಾಯಿಗಳು ನಮ್ಮ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಬಂತು. ಅಂಥದ್ದೊಂದು ಸಮಿಟ್ ರಾಜ್ಯ ಮಟ್ಟದಲ್ಲ ದುಡ್ಡಿದ್ದಂಥವ್ರು, ಗಂಟಿದ್ದಂಥವ್ರು, ಬಂಡವಾಳಶಾಹಿಗಳು ಅವ್ರು ದುಡ್ಡು ಹೊಡ್ತಾರೆ ಅಂತೇಳಿ ನಮ್ಮ ಮಧ್ಯಪ್ರದೇಶದಲ್ಲಿ 30 ಲಕ್ಷ ಕೋಟಿ ರೂಪಾಯಿ ಹೊಡ್ಲಿಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜಸ್ಥಾನದಲ್ಲಿ ಅಲ್ಲೂ 20-25 ಲಕ್ಷ ಕೋಟಿ ರೂಪಾಯಿ ಹೊಡ್ತೀವಿ ಬಂದಿದ್ದಾರೆ. ಬಂಡವಾಳ ಹಾಕ್ತೀವಿ, ನಾವು ಉದ್ಯೋಗ ಮಾಡ್ತೀವಿ, ಹಾಗೆ ಹೀಗೆ ನಮ್ಮ ಮೋದಿಯವ್ರು ಬಂದಾಗಿದ್ದಂತೆ ಇದು ನಿರಂತರ ಹೆಚ್ಚಾಗ್ತಾನೆ ಇರ್ತದೆ. ಅದು ನಿಜವಾಗಿಯೂ ಈ ಕಾರ್ಪೊರೇಟ್ಗಳು ಬಂದು ಎಷ್ಟು ಹೂಡಿದ್ರು, ಎಷ್ಟು ಬೆಳೆಸಿದ್ರು, ಏನು ಮಾಡಿದ್ರು ಇವತ್ತಿನವರೆಗೂ ಅವು ಇಲ್ಲ. ಒಂದು ಅಂದಾಜಿನ ಪ್ರಕಾರ ಇಂಥ ಸಮಿಟ್ಗಳು ಕಾರ್ಪೊರೇಟ್ಗಳ ಸಮಿಟ್ಗಳು ನಮ್ಮಿಂದ ಭೂಮಿ ಮತ್ತು ನೀರನ್ನು ಪಡೆದು ಹೆಚ್ಚು ಕಡಿಮೆ ಏನು ಸಾಧ್ಯ ಎಲ್ಲ ಅವಕಾಶಗಳನ್ನು ಪಡೆದು ನಾವು ನಿಮಗೆಲ್ಲ ಉದ್ಯೋಗಗಳು ಒದಗಿಸ್ಕೊಡ್ತೀವಿ, ಲಕ್ಷಗಳ ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಬಂದವು. 2014ರಿಂದ ಇಲ್ಲಿವರೆಗೆ 2014ರಿಂದ ಇಲ್ಲಿವರೆಗೆ ಒಂದು ಲೆಕ್ಕ ಮಾಡಿದ್ರೆ ಅಂತೇಳಿ 10 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 6 ಲಕ್ಷ ಕೋಟಿ, 30 ಲಕ್ಷ ಕೋಟಿ, 22 ಲಕ್ಷ ಕೋಟಿ ಹಿಂಗೆ ಬಂದು ಘೋಷಣೆ ಮಾಡ್ತಾರೆ. ಕಮ್ಮಿಗೆ ಊಟ ಮಾಡ್ತಾರೆ, ರಾಜ್ಯ ಖರ್ಚು ಮಾಡ್ತದೆ, ಬರಲಪ್ಪ ನಮ್ಮ ಇನ್ವೆಸ್ಟರ್ಸ್ ಅಂತೇಳಿ ದುಡ್ಡು ಹಾಕೋದು ಬರಲಿ ಅಂತೇಳಿ ಮಾಡ್ತದೆ. ನಂತರ ಅದ್ರ ಎಷ್ಟು ಬರ್ತು, ಎಷ್ಟು ಜನಕ್ಕೆ ಅದು ಉದ್ಯೋಗ ಕೊಟ್ಟು ಅವೆಲ್ಲ ಈ ಕಾರ್ಪೊರೇಟ್ ಸಂಸ್ಥೆಗಳು ಖಾಸಗೀಕರಣಗೊಂಡಂಥವು ಎಷ್ಟು ದುಡ್ಡನ್ನು ಹಾಕಿದ್ವಿಲ್ಲ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ವು, ಇದು ನೀವು ಈಗಾಗಲೇ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಒಂದು ಅಂದಾಜಿನ ಪ್ರಕಾರ 12 ಟ್ರಿಲಿಯನ್ ಡಾಲರ್ಸ್ ಇಲ್ಲಿವರೆಗೆ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತೇಳಿ ಘೋಷಣೆ ಆಗಿದ್ದು. 12 ಟ್ರಿಲಿಯನ್ ಅಂದರೆ ಎಷ್ಟಾಯ್ತು ರೀ? 300 ಲಕ್ಷ ಕೋಟಿ ರೂಪಾಯಿಗಳು. ಹಬ್ಬ ಇದನ್ನು ಕೇಳಿದ್ರೆ ಯಾರೋ ಗಾಬರಿ ಆಗ್ತದೆ. 300 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದ ಈ ನಮ್ಮ ಮೋದಿಯವರ ಅಧಿಕಾರಕ್ಕೆ ಬಂದಾಗಿಂದ ದುಡ್ಡು ಹುಡ್ತಾನೆ ಬಂದವರು. ಅಷ್ಟು ದುಡ್ಡು ಹಾಕ್ತೀವಿ, 300 ಲಕ್ಷ ಕೋಟಿ. 2014-15 ಮೊದಲಿಗೆ ಬಂದಿದ್ದು 40 ಲಕ್ಷ ಕೋಟಿ, 16-17 70 ಲಕ್ಷ ಕೋಟಿ. ಹಿಂಗೆ ಬರ್ತಾರೆ ರೀ, ಘೋಷಣೆ ಮಾಡ್ತಾರೆ, ಹೋಗ್ತಾರೆ. ಇವರು ಹಾಕಿದ್ದು ನೋಡಿದ್ರೆ, ಇಲ್ಲಿಯವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನೋಡಿದ್ರೆ 12 ಟ್ರಿಲಿಯನ್ ಡಾಲರಪ್ಪ ಅಂತಂದ್ರೆ ನಾವು ಈಗಾಗಲೇ 3ನೇದಲ್ಲ ನಂಬರ್ 1 ಕಾಂಪಿಟೇಷನ್ ಮಾಡಬೇಕಾಗಿತ್ತು. ನಂಬರ್ 1 ಶ್ರೀಮಂತ ದೇಶ ಆಗಬೇಕಾಗಿತ್ತು, ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತು. ನಿಜವಾಗಿಯೂ ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಆಗಿದ್ರೆ ಬಂದಿದ್ರೆ ನಮ್ಮಲ್ಲೇ ವರ್ಷಕ್ಕೆ 1 ಕೋಟಿ ಉದ್ಯೋಗಗಳು ಸೃಷ್ಟಿ ಆಗೇ ಆಗ್ತಿತ್ತು. ಆದರೆ ಅದು ಏನ್ರಿ, ಎಷ್ಟು ಕೋಟಿ ನಿರ್ಮಾಣ ಅದು, ಎಲ್ಲದ ಉದ್ಯೋಗಗಳು, ಎಷ್ಟು ಜನ ದುಡಿತಾ ಇದ್ದಾರೆ, ಎಲ್ಲರೂ ಉದ್ಯೋಗಗಳನ್ನ. ಇನ್ನೊಂದು ಪ್ರಕಾರ ನಿಮಗೆ ಗೊತ್ತದ, ನಮ್ಮ ಬ್ಯಾಂಕ್ಗಳು ಸಾಲ ಕೊಡುವಂಥದ್ದು, ಅವ್ರ ಉದ್ಯೋಗಕ್ಕೆ ಸಾಲ ಕೊಡ್ತೀವಿ, ಮತ್ತೊಂದು ಸಾಲ ಕೊಡ್ತೀವಿ ಅಂತೇಳಿ ದುಡ್ಡಿನ ಸಾಕಷ್ಟು ಜಾಗಲೇ ಸಾಲ ಕೊಡೋ ದಿವಸ 40-50 ಕೋಟಿಗಷ್ಟು ನಾವು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಕೊಡ್ತಾ ಇರ್ತಾರೆ. ಹಿಂಗೆ ಹೇಳಿ ಕೊಡೋದು. ಆದರೆ ಎಲ್ಲಿದಾವೆಲ್ಲ ಉದ್ಯೋಗಗಳು ಕಾಂತನೇ ಇಲ್ಲ. ಎಲ್ಲಿವರಿಗೆ ಒಂದು ಮಾತನಾಡಿರುವಂಥದ್ದು 300 ಲಕ್ಷ ಕೋಟಿ ದುಡ್ಡು ಹೂಡಿದ್ದ ನಮಗೆ ವರ್ಷಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಆಗುವಂಥದ್ದು ಇದರಲ್ಲೆಲ್ಲ. ನಾವು ಈಗಾಗಲೇ ಜಗದ 1ನೇ ಅಥವಾ 2ನೇ ನಂಬರ್ ಶ್ರೀಮಂತ ದೇಶ ಆಗಬೇಕಾಗಿತ್ತು. ಈ 12 ಟ್ರಿಲಿಯನ್ ಡಾಲರ್ ನಮಗೆ ಬಂದಿದ್ರೆ 300 ಲಕ್ಷ ಕೋಟಿ ರೂಪಾಯಿಗಳ ಏನೇನು ವಾದ ಮಾಡಿ ಹೋಗಿದ್ರು. ನಾವು ಹಾಕ್ತೀವಿ, ಬೆಳೆಸ್ತೀವಿ, ಉದ್ಯೋಗ ಬೆಳೆಸ್ತೀವಿ ಅಂತೇಳಿ. ಆ್ಯಕ್ಚುಲಿ ಈ ದುಡ್ಡಿನಿಂದ ಇವತ್ತು ಯಾರೂ ನಿರುದ್ಯೋಗ ಆಗಿರಬಾರ್ದಾಗಿತ್ತು, ನಿರುದ್ಯೋಗ ಇರಬಾರ್ದಾಗಿತ್ತಿಲ್ಲ, ಆದ್ರೆ ಆಗಿರೋದಿಲ್ಲ. ಅದು ಇಲ್ಲಿ ಬಡತನ ಇರಬಾರ್ದಾಗಿತ್ತೀರಿ. ಉದ್ಯೋಗ ಬಂದ ನಂತರ ಬಡತನ ಹೆಂಗೆ ಇರ್ತದೆ ರೀ. ಹೀಗಾಗಿ ಇವತ್ತು ನಿರುದ್ಯೋಗ ಇರ್ತಿರಲಿಲ್ಲ, ಆದರೆ ನಿರುದ್ಯೋಗ ತಾಂಡವಾಡ್ಲಿಕ್ಕತ್ತದ ರೀ, ಬಡತನ ತಾಂಡವಾಡ್ಲಿಕ್ಕತ್ತದ. ಈ PSUಗಳೆಲ್ಲ ಪ್ರೈವೇಟ್ಗೆ ಕೊಟ್ಟಿದ್ದಾರೆ. PSU 1991 ನಮ್ಮದು ಓಪನ್ ಮಾರ್ಕೆಟ್ ಆಗ್ಯದ, ನಿಮಗೆ ಗೊತ್ತದ. ಅದಕ್ಕೆ ಪೂರ್ವದಲ್ಲೇ ಮಿಕ್ಸ್ಡ್ ಎಕಾನಮಿ ಇತ್ತು, ಸರ್ಕಾರ ನಡೆಸ್ಕೊಂಡು ಬರ್ತಾಯಿತ್ತು. ಆದರೆ 91 ನಂತರ ಡಂಕೆಲ್ ಪ್ರಸ್ತಾಪದ ಪ್ರಕಾರ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಓಪನ್ ಮಾರ್ಕೆಟ್ ಮಾಡಿದ್ದೀವಿ. ಇವತ್ತು ಓಪನ್ ಮಾರ್ಕೆಟಲ್ಲೇ
2014ರಲ್ಲಿ ನಮ್ಮ ಇವರು ಮೋದಿಯವರು ಅಧಿಕಾರಕ್ಕೆ ಬಂದರು. ಅಂದಿನ ಇಲ್ಲಿವರೆಗೆ 11 ವರ್ಷ ಆಯಿತು. ಇಷ್ಟೊಳಗೆ ಘೋಷಣೆ ಆಗಿದ್ದು 300 ಲಕ್ಷ ಕೋಟಿ ಅಂದಾಜು. ಇದೊಂದು ಲೆಕ್ಕದ ಪ್ರಕಾರ ಹೇಳ್ತಾ ಇದ್ದಾರೆ. ಅದು ಒಂದೇಳಿ ಇನ್ವೆಸ್ಟ್ ಆಗಿದ್ರೆ ಇವತ್ತು ನಿರುದ್ಯೋಗ ಇರ್ತಿರಲ್ಲ, ಬಡತನ ಇರ್ತಿರಲ್ಲ, ನಾವು ಶ್ರೀಮಂತ ನಿಶ್ಚಿತ ಇರ್ತಿದ್ವಿ. ಅದು ಇವತ್ತು ಶ್ರೀಮಂತಿದ್ವಿ ನಾವು. ಅದು ನಮ್ಮದು ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ಏನು $12 ಟ್ರಿಲಿಯನ್ ಐತಲ್ಲ ಅಷ್ಟಿಲ್ಲ ನಮ್ಮಲ್ಲಿ. ನೀವು ಇವತ್ತು $3 ಟ್ರಿಲಿಯನ್ ಅಥವಾ ಇಲ್ಲಿ ಅವರ ಅಂದಾಜಿನ ಪ್ರಕಾರ ಭಾಳ $4 ಟ್ರಿಲಿಯನ್ ಅಷ್ಟೇ ನಮ್ಮಲ್ಲಿರ ದುಡ್ಡು ಇದ್ದಿದ್ದು ಇವತ್ತು. ಆದ್ರೆ ಹೂಡಿದ್ದೆಷ್ಟಪ್ಪ ಅಂದ್ರೆ $12 ಟ್ರಿಲಿಯನ್. ಮತ್ತು ಉಳಿದ ದೃಷ್ಟಿಯಿಂದ ದುಡ್ಡು ಹೂಡಿದಾರಲ್ಲಿ ಅದು ನೋಡಿದ್ರಪ್ಪ ಅಂತಂದ್ರೆ ಇವತ್ತು ಯಾವ ಪ್ರಮಾಣದಲ್ಲಿ ನಾವು ಶ್ರೀಮಂತರಾಗಬೇಕು ಆಗಿತ್ತಪ್ಪ ಅಂತಂದ್ರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಉದ್ಯೋಗ ಸಿಗಬೇಕು, ಎಲ್ಲರೂ ಒಳ್ಳೆಯ ಬದುಕನ್ನು ಮಾಡಬೇಕು. ಇದು ನಿಜವಾದ ಸುಂದರವಾದ ಕನಸು. ಇದನ್ನು ಮಾಡಬೇಕಾಗಿತ್ತು. ದುಡ್ಡು ಈಗ ಘೋಷಣೆ ಆಗಿತ್ತು, ಇದು ಇನ್ವೆಸ್ಟ್ ಆಗಿದ್ರೆ ಇವತ್ತು ನಾವು ಈ ಚರ್ಚೆ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ನಾವೆಲ್ಲರೂ ಸೌಖ್ಯದಿಂದ ಇರ್ತಿದ್ವಿ. ಏನೋ ಅದಷ್ಟು ದುಡ್ಡು ಬಂದಿಲ್ಲ. ನಾವು ಇನ್ನೂ 3 ಟ್ರಿಲಿಯನ್ ಗಳಿಸಿಲ್ಲ, ಇನ್ನೂ 4 ಟ್ರಿಲಿಯನ್ ಸಮೀಪಿದ್ವಿ. ಆ್ಯಕ್ಚುಲಿ 5 ಟ್ರಿಲಿಯನ್ ದಾಟಬೇಕಾಗಿತ್ತು, ಇನ್ನೂ ದಾಟ್ತಾ ಇಲ್ಲ. ಆದರೆ 300 ಲಕ್ಷ ಕೋಟಿ ರೂಪಾಯಿಗಳು ಅರ್ಥಾತ್ $12 ಟ್ರಿಲಿಯನ್ ಈಗ ನಮ್ಮಲ್ಲಿ ಹೂಡಿಕೆ ಆಗ್ಯದ ಅನ್ನುವಾಗ ಪ್ರಚಾರ ಅದ. ಎಲ್ಲಾಗ್ಯದ ಹಂಗಾದ್ರೆ ಏನು? ಇದು ಆಗಿದ್ದಿಲ್ಲ ಅಂತಲ್ಲ. ಇದು ನಮ್ಮ ಪಾರ್ಲಿಮೆಂಟ್ ಸುತ್ತಮುತ್ತ, ಪ್ರಧಾನಿ ಅವರ ಮನೆಯ ಸುತ್ತಮುತ್ತ, ಅದ್ರ ಜೊತೆಗೆ ರಾಷ್ಟ್ರಪತಿಗಳ ಮನೆಯ ಸುತ್ತಮುತ್ತ, ವಿಧಾನಸಭೆಗಳ ಮುಖ್ಯಮಂತ್ರಿಗಳ ಮಂತ್ರಿಗಳ ಮನೆಗಳ ಸುತ್ತಮುತ್ತ, ಅಧಿಕಾರಿಗಳ ಮನೆಗಳ ಸುತ್ತಮುತ್ತ ಇಲ್ಲೆಲ್ಲ ಡೆವಲಪ್ ಆಗ್ಯದ ರೀ. ಸಿಕ್ಕಾಪಟ್ಟೆ ಡೆವಲಪ್ ಆಗ್ಯದ. ನಮ್ಮವ್ರು 3ನೇ ನಂಬರ್ ಇದ್ದಾರೋ ಜಗದಲ್ಲಿ ಅಂತ ಹೇಳ್ಬೋದು. ಇಡೀ ದೇಶ ತುಂಬ ಹಸಿವು, ಬಡತನ, ನೀರಿಳಿಕೆ, ಶಿಕ್ಷಣ ಇಲ್ಲ, ಆರೋಗ್ಯ ಸರಿ ಇಲ್ಲ, ಈ ಕೇಂದ್ರಗಳೆಲ್ಲ ಸಮಸ್ಯೆಗಳಿದ್ದಾವೆ. ಜಗದಲ್ಲಿ ನಾವಿನ್ನು 3ನೇ ನಂಬರ್ ಶ್ರೀಮಂತರಾಗಿಕೊಂಡಿದ್ದೀವಿ. ಅದರ ವೈಯಕ್ತಿಕ ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟಲ್ ಇನ್ಕಮ 140ನೇ ನಂಬರ್ ಸೀಟಾಗಿದ್ದೀವಿ ನಾವು. 145. ಇವೆಲ್ಲ ಗಮನಿಸಿದಾಗ ನಿಜವಾಗಿ ನಾವು ಡೆವಲಪ್ ಆಗಿದ್ದೀವ, ನಿಜವಾಗಿ 5ನೇ ನಂಬರ್ ಇದ್ದೀವ ಅನ್ನೋದು ಮತ್ತೊಮ್ಮೆ ಪರಾಮರ್ಶೆ ಹೋಗಬೇಕಾಗಿದೆ. ಪ್ರಚಾರಕ್ಕಾಗಿ ಪ್ರಚಾರ ಮಾಡೋದು, ಚುನಾವಣೆ ಗೆಲ್ಲೋದಕ್ಕಾಗಿ ಪ್ರಚಾರ ಮಾಡೋದು, ಏನೆಲ್ಲ ಮಾಡೋದಲ್ಲ. ಇಲ್ಲಾಂದ್ರೆ ಇವತ್ತು ಜನ ಗ್ಯಾರಂಟಿ ಮೇಲೆ ಯಾಕೆ ನಿಲ್ತಾ ಇದ್ದರು? ಗ್ಯಾರಂಟಿ ಯಾಕೆ ಬಯಸ್ತಾ ಇದ್ರು? ಇವತ್ತು ನೋಡ್ರಿ, ಆಮ್ ಆದ್ಮಿ ಪಾರ್ಟಿಗಿಂತ ಹೆಚ್ಚಿನ ಗ್ಯಾರಂಟಿ ಕೊಡ್ತಾನೆ ಅಂದಾಗ ದೆಹಲಿಯಲ್ಲಿ BJP ಗೆದ್ದದ. ಅವ್ರು ಕೊಡ್ತಾರಿಲ್ಲೋ ಅವ್ರಿಗೆ ಬಿಟ್ಟಂಥ ವಿಷಯ. ಈಗ ರಾಗಗಳು ಶುರು ಆಗಿದಾವೆ, ಕೊಡುವುದಿಲ್ಲ ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲ, ಗ್ಯಾರಂಟಿ ಮೇಲೆ ನಾವು ನಿರ್ಭರ ಆಗಿದ್ವಿ. ಇವತ್ತು ಅದನ್ನು ಭಾರ ಹಾಕೊಂಡಿದ್ದು ಬಿಡಿ. ನಮ್ಗೆ ಗ್ಯಾರಂಟಿ ಕೊಟ್ಟರೆ ಬದುಕಲ್ಲ, ನಮ್ಮ ಬದುಕಿಲ್ಲ ಅಂತೇಳಿ. ಮತ್ತು 300 ಲಕ್ಷ ಕೋಟಿಗಳ ನಮ್ಮಲ್ಲಿ ಇನ್ವೆಸ್ಟ್ ಆಗಿದ್ದಾರೆ. ಇವೆಲ್ಲ ಉದ್ಯೋಗ ಸೃಷ್ಟಿ ಹಾಕಿದ್ದಲ್ಲಪ್ಪ, ಯಾಕೆ ಆಗಲಿಲ್ಲ ಅನ್ನೋದು ಇವತ್ತು ಶ್ವೇತಪತ್ರವನ್ನು ಎಲ್ಲ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ತೆಗಿಬೇಕಾಗಿದೆ ಅಂತ ಗೊತ್ತಾಗ್ತದೆ. ನಿಜವಾದ ಎಷ್ಟು ಬಂತು, ಎಷ್ಟು ಹೋಯಿತು ಅಂತೇಳಿ. ಈಗ ನಮ್ಮಲ್ಲೇ ನೋಡ್ರಿ, ಈ ವರ್ಷ ನೀವು ಗಮನಿಸ್ತಾ ಇರ್ರಿ, ಈ ಸಲ 10.5 ಲಕ್ಷ ಕೋಟಿ ರೂಪಾಯಿ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಎಷ್ಟು ದುಡ್ಡು ಇನ್ವೆಸ್ಟ್ ಆಗ್ತದೆ ಈ ಸಲ ಪರೀಕ್ಷೆ ಮಾಡಿ ಎಲ್ಲರೂ. ಪ್ರಜ್ಞಾವಂತ ಬದಲಾಯಿತು ಲಕ್ಷಿಸಬೇಕಾಗಿದೆ. ಯಾಕಂದ್ರೆ ಅದು ನಿಮ್ಮ ಡ್ಯೂಟಿ. ಅದು ನಿಜವಾಗಿಯೂ ಎಷ್ಟು ಇನ್ವೆಸ್ಟ್ ಆಯಿತು, ನಮ್ಗೆ ಎಷ್ಟು ಉದ್ಯೋಗ ಸೃಷ್ಟಿ ಅದು, ಈ ಓಪನ್ ಮಾರ್ಕೆಟ್ ಸರಿ ಇದ್ದಾನ ಅಂತ. ಸುಳ್ಳ ವೈಭವದ ಮೆರವಣಿಗೆಯ ಸಂಭ್ರಮಗಳ ಮೋದಿಜಿಯವರ ಮುಖ್ಯಮಂತ್ರಿಗಳವರ ಅರಮನೆಗಳನ್ನು ಮನೆಗಳನ್ನು ನೋಡಿ ನೀವು ಬೆಳಗಾಕಿ ಹೋಗ್ಬೇಡ್ರಿ. ಶೀಸ್ ಮೇಲೆ ನೋಡಿ ಮೋಸ ಆಗಿ ಹೋಗ್ಬೇಡ್ರಿ. ಎಲ್ಲ ಅಭಿವೃದ್ಧಿ ಆಗಿದೆ ಅಂತೇಳಿ ಒಂದು ಸ್ವಲ್ಪ ಒಳಗೆ ನೋಡ್ರಿ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಅದಕ್ಕೆ ಮತದಾರರಲ್ಲಿ ಹೇಳೋದಿಷ್ಟ, 300 ಲಕ್ಷ ಕೋಟಿಗಳು ನಮ್ಮಲ್ಲಿ ಬಂದಿದ್ರೆ ನಾವು ನಿಶ್ಚಿತವಾಗಿಯೂ ಇವತ್ತು ಓಪನ್ ಮಾರ್ಕೆಟ್ ಪರವಾಗಿ ನಿಲ್ಲುವಂಥ ಪ್ರಸಂಗ ಇರ್ತಿತ್ತು. ದುಡ್ಡು ಉಡಾರ ಇಲ್ಲ ಇಲ್ಲೇ. ಮತ್ತು ಇನ್ನೊಂದು ವರದಿಗಳ ಪ್ರಕಾರ ನಾವೆಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿವಪ್ಪ ಅಂತಂದ್ರೆ ನಮ್ಮ ಸೆಬಿ ಅಥವಾ ನಮ್ಮ ಶೇರ್ ಮಾರ್ಕೆಟ್ ಮೇಲೆ. ಶೇರ್ ಮಾರ್ಕೆಟ್ ದಿನದಿಂದ ದಿನಕ್ಕೆ ವಿದೇಶಿಯರು ತಮ್ಮ ದುಡ್ಡನ್ನು ಹಿಂತಕೊಳ್ತಾ ಇದ್ದಾರೆ, ದುಡ್ಡು ಹಾಕ್ತಾ ಇಲ್ಲ ಅಲ್ಲೇ. ದಿನ 50,000 ಕೋಟಿ, 40,000 ಕೋಟಿ ರೂಪಾಯಿಗಳು, 1 ಲಕ್ಷ ಕೋಟಿ ಹಿಂಗೆ ನಡೀತಾ ಇದೆ. ಅದರಲ್ಲೂ ಯಾಕಂದರೆ ಉದ್ಯಮಗಳಿಲ್ಲ, ಇಲ್ಲಿ ತಯಾರಿಕಾ ಸಂಸ್ಥೆಗಳಿಲ್ಲ, ಘಟಕಗಳಿಲ್ಲ, ಹೀಗಾಗಿ ಉದ್ಯೋಗ ಸೃಷ್ಟಿ ಇಲ್ಲ ಅನ್ನುವ ಭಯ ಎಲ್ಲ ಕಡೆ ಮೂಡ್ತಾ ಇದೆ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಮೋದಿಯವರು ಹೇಳುತ್ತಿರುವಂಥ ಒಂದು ಅಭಿವೃದ್ಧಿ 2047ರಲ್ಲಿ ಅಭಿವೃದ್ಧಿ ದೇಶ ಆಗ್ತೀವಿ ನಾವು, ವಿಕಸಿತ ದೇಶ ಆಗ್ತೀವಿ ಅನ್ನೋದಕ್ಕೆ ಇವು ವಾಸ್ತವಗಳ ಬಗ್ಗೆ ತಳಕ್ಕೆ ಹಾಕಿ ವಿಮರ್ಶೆಯನ್ನು ನೋಡಬೇಕಾಗ್ಯದ. ಎಲ್ಲಿ ಬಂದವು 300 ಲಕ್ಷ ಕೋಟಿಗಳು ಅಥವಾ $12 ಟ್ರಿಲಿಯನ್ ಅವುಗಳ ನಿಜವಾದ ಒಂದು ಶ್ವೇತಪತ್ರ ಹೊರಡಿಸಿ ನಮ್ಮ ಮೋದಿಯವರು ನಮಗೆ ತಿಳಿಸ್ಬೇಕಾಗ್ಯದ. ಎಲ್ಲೆಲ್ಲಿ ಇನ್ವೆಸ್ಟ್ ಆಗ್ಯದ, ಎಷ್ಟು ಆಯಿತು, ಎಷ್ಟು ಮಂದಿ ನೌಕರಿ ಅದಾರ, ಎಷ್ಟು ಉದ್ಯೋಗಗಳು ಸೃಷ್ಟಿ ಆದವು ಅನ್ನೋದನ್ನು ಸಹಿತ ಇವತ್ತು ಸ್ಪಷ್ಟೀಕರಣ ನೀಡಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅಂದಾಗ ಮೋದಿಯವರು ನಮ್ಮಂಥ ಪ್ರಸಂಗ ಬರ್ತದೆ. ಯಾಕಂದರೆ ಮೋದಿಯವರು
ಅವ್ರು ವಿಶೇಷವಾಗಿ ಗಣತಿ ಜನಗಣತಿ ಆಯಿತು, ಜಾತಿ ಗಣತಿ ಆಯಿತು, ಹಣದ ಗಣತಿ ಆಯಿತು, ಸೇಜ್ ರಿಪೋರ್ಟ್ಸ್ ಕಳೆದ 14 ವರ್ಷಗಳಲ್ಲಿ ಹೇಳಿದ ಕೇಂದ್ರ ಸರ್ಕಾರ ಯಾವಾಗ ಕೊಟ್ಟದು ಕೇಂದ್ರ ಸರ್ಕಾರ ಒಂದು ಲಾಸ್ಟ್ ಏನೋ ಬಂದಿತ್ತು ಈ ಒಂದು ಉತ್ತರ ಭಾರತದ ಒಂದು ರೋಡದ ಬಗ್ಗೆ 18 ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಇಟ್ಟಿದ್ರೆ ಅದು ಖರ್ಚಾಗಿದ್ದು 250 ಕೋಟಿ ರೂಪಾಯಿಗಳಾಗಿತ್ತು ಅನ್ನೋದು ಒಂದು ರಿಪೋರ್ಟ್ ಬಂದ ತಕ್ಷಣ ಅದರ ನಂತರದಲ್ಲಿ ಯಾವ ಬಂದಿಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಇವತ್ತು ವಿಚಾರ ಮಾಡಬೇಕಾಗ್ಯದ. ಈ ಓಪನ್ ಮಾರ್ಕೆಟ್ ನಮಗೆ ಬೇಕಾ? ಎಲ್ಲಿ ಹೋದವು 300 ಲಕ್ಷ ಕೋಟಿಗಳು ಇನ್ವೆಸ್ಟ್ ಆದುವ ಇಲ್ವಾ? ಆಗಿದ್ರೆ ಎಲ್ಲಿದೆ ಉದ್ಯೋಗ? ಕೇಳ್ರಿ. ನಿಮಗಾಗಿ ಹೇ ಸೀತಾರಾಮ್. ಇದನ್ನು ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಜೊತೆಗೆ ಅನ್ಯಾಯದ ವಿರುದ್ಧ ಭ್ರಷ್ಟ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರಿ. ಸಜ್ಜಾಗೋದ್ರಿಂದ ಹೋರಾಟ ಮಾಡಿ ರೋಡ್ ಇಳಿಬೇಕಾಗಿಲ್ಲ. ಮತದಾನ ಸಂದರ್ಭದಲ್ಲೇ ಇವರು ಸಜ್ಜನ ಅನಿಸ್ಲಿಕ್ಕೆ ಅದನ್ನು ನೋಟ ಬಳಸ್ರಿ, ಮನೆಗೆ ಕಳಿಸ್ರಿ, ಹೊಸದಾಗಿ ಹೊಸ ಸಮಾಜ ಕಟ್ಟ್ರಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅನ್ಸದೆ ಸೀತಾರಾಮ್. ಇದು ಸತ್ಯದ ಕೈಗಿರಲಿ. ವಂದನೆಗಳು.